ಮದುವೆಗಾಗಿ ಹುಡುಗನನ್ನ ಹುಡುಕ್ತಾ ಇದ್ದ ಯುವತಿಯರನ್ನೇ ಟಾರ್ಗೆಟ್ ಮಾಡಿ ವಂಚನೆಯನ್ನ ಮಾಡಲಾಗ್ತಾ ಇದೆ. shaadi.com ಮೂಲಕ ವಂಚಿಸ್ತಾ ಇದ್ದ ಅಮ್ಮ ಮಗ ಲಾಕ್ ಆಗಿದ್ದಾರೆ. ವರ ಅನ್ವೇಷಿಸುವ ಯುವತಿಯರನ್ನೇ ಟಾರ್ಗೆಟ್ ಮಾಡಿ ವಂಚನೆ ಮಾಡಿರೋದು ಪ್ರದೀಪ್ ಜೋಸೆಫ್ ಮತ್ತು ತಾಯಿ ಕಲಾವತಿ ಬಂಧಿತ ಆರೋಪಿಗಳು. ಕೇರಳದ ವಯನಾಡ್ನ ಮನೆಯಲ್ಲಿದ್ದ ಅಮ್ಮ ಮಗನನ್ನ ಅರೆಸ್ಟ್ ಮಾಡಲಾಗಿದೆ. ಬೆಂಗಳೂರು ಯುವತಿಗೆ 20 ಲಕ್ಷ ರೂಪಾಯಿ ಪಡೆದು ಅಮ್ಮ ಮಗ ವಂಚನೆಯನ್ನ ಮಾಡಿದ್ರು. shaadi.com ನಲ್ಲಿ ಪ್ರೊಫೈಲ್ ಹಾಕಿ ಡಾಕ್ಟರೇಟ್ ಪದವೀಧರನ ಪೋಸ್ಟ್ ಕೂಡ ಕೊಟ್ಟಿದ್ರು. ಮೈಸೂರಿನ ಬಾಡಿಗೆ ಬಂಗ್ಲೆಯಲ್ಲಿ ಐಷಾರಾಮಿ ಲೈಫ್ ಸ್ಟೈಲ್ ಬಿಲ್ಡಪ್ ಬೇರೆ ಕೊಟ್ಟಿದ್ರು. ಕಳೆದ ಮೇನಲ್ಲಿ ಆಡುಗೋಡಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ ದೂರು ಹೈಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಜಾ ಆಗಿತ್ತು. ಎಸ್ಕೇಪ್ ಆಗಿದ್ದವರು ಈಗ ಲಾಕ್ ಆಗಿದ್ದಾರೆ. ನೋಡ್ತಾ ಇರಬಹುದು shaadi.com ನಲ್ಲಿ ಹೇಗೆಲ್ಲ ಮೋಸ ಮಾಡ್ತಾ ಇದ್ರು ಅಂತೇಳಿ. ಎಲ್ಲವೂ ಮೋಸ. ಇಲ್ಲಿ ತಾಯಿ ಮಗ ದೊಡ್ಡ ಮಟ್ಟದಲ್ಲಿ ಮೋಸ ಮಾಡ್ತಾ ಇದ್ರು. ಈ ಮದುವೆ ಆಗಬೇಕು ಅಂತೇಳಿ ಹುಡುಗನನ್ನು ಹುಡುಕ್ತಾ ಇರ್ತಾರಲ್ಲ ಹುಡುಗಿರು, ಅವರನ್ನೇ ಟಾರ್ಗೆಟ್ ಮಾಡಿಕೊಂಡು ಮಾಡ್ತಾ ಇದ್ದ ಮೋಸ. ಐಷಾರಾಮಿ ಜೀವನದ ಫೋಟೋಗಳು ಆ ಪ್ರೊಫೈಲ್ನಲ್ಲಿ ಇರ್ತಾ ಇತ್ತು. ಇನ್ನೊಂದು ಕಡೆಯಲ್ಲಿ ಡಾಕ್ಟರೇಟ್ ಇದು ಆಗಿದೆ ಅಂತೇಳಿ ಪ್ರೊಫೈಲ್ ಕ್ರಿಯೇಟ್ ಮಾಡಿಕೊಂಡು ಮೋಸ ಮಾಡಲಾಗ್ತಾ ಇತ್ತು. ಅಮ್ಮ ಮಗ ಮಾಡಿದ್ದು 20 ಲಕ್ಷ ರೂಪಾಯಿ ವಂಚನೆ. ಬೆಂಗಳೂರು ಮೂಲದ ಯುವತಿ ಆಕೆ 20 ಲಕ್ಷ ರೂಪಾಯಿ ವಂಚನೆ ಮಾಡಿದ್ರು. ಸದ್ಯ ಇವರನ್ನ ಅರೆಸ್ಟ್ ಮಾಡಲಾಗಿದೆ ಎನ್ನುವ ಮಾಹಿತಿ ಇದೆ. ನೋಡ್ತಾ ಇರಬಹುದು ಆತನ ಪ್ರೊಫೈಲ್ ಹೆಂಗಿತ್ತು ಅಂತೇಳಿ. ಬಂಧಿತ ಆರೋಪಿ ಪ್ರದೀಪ್ ಜೋಸೆಫ್ ಅಂತೇಳಿ ಈತನ ಹೆಸರು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಈ ಅಮ್ಮ ಮಗ ಎಷ್ಟು ಜನಕ್ಕೆ ಇದೇ ರೀತಿಯಾಗಿ ವಂಚನೆ ಮಾಡಿದ್ರು? ಇವ್ರ ವಂಚನೆ ಜಾಲ ಹೆಂಗಿತ್ತು? 3 ತಿಂಗಳ ಹಿಂದೆ ಆಡುಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣ ಕೂಡ ದಾಖಲಾಗುತ್ತೆ. ಅಂದ್ರೆ ಮಗಳ ಮದುವೆಗಾಗಿ ಎಲ್ಲವನ್ನು ಕೂಡ ನಿಶ್ಚಯ ಮಾಡ್ಕೊಂಡಿರ್ತಾರೆ. ಚೌಟ್ರಿಗೆ ಅಡ್ವಾನ್ಸ್ ಅನ್ನ ಕೊಟ್ಟಿರ್ತಾರೆ. ಲಗ್ನ ಪತ್ರಿಕೆಯನ್ನ ಪ್ರಿಂಟ್ ಮಾಡಿಸಿ ವಧುವರರಿಗೆ ಬಟ್ಟೆ ಎಲ್ಲವನ್ನು ಕೂಡ ಖರೀದಿಸಿರ್ತಾರೆ. ಆದ್ರೆ ಈ ಒಂದು ವರನ ಬಗ್ಗೆ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ವರನ ಬಗ್ಗೆ ಆತನ ಸ್ನೇಹಿತನೇ ಕೂಡ ಖುದ್ದು ಬಂದು ಇವರಿಗೆ ಒಂದು ವಿಚಾರವನ್ನ ತಿಳಿಸ್ತಾರೆ. ಈ ಹಿಂದೆ ಕೂಡ ಹಲವು ಯುವತಿಯರಿಗೆ ಇದೇ ರೀತಿಯಾಗಿ ಮೋಸ ಮಾಡಿದ್ದಾನೆ ಅನ್ನುವಂತಹದನ್ನ ಆಗ ಆಘಾತ ಒಳಗಾಗುತ್ತಾರೆ. ಆಗ ಮೈಸೂರಿಗೆ ತೆರಳಿ ಅಲ್ಲಿ ಕೂಡ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಈತನ ಅಸಲಿ ಮುಖ ಕೂಡ ಬಯಲಾಗಿರುವಂತದ್ದು. ಹಲವು ಯುವತಿಯರಿಗೆ ಇದೇ ರೀತಿಯಾಗಿ ವಂಚನೆ ಮಾಡಿ ಈತ ಲಕ್ಷಾಂತರ ರೂಪಾಯಿ ಹಣವನ್ನ ಪಡೆದು ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಪೊಲೀಸರಿಗೆ ದೂರನ್ನ ಕೊಟ್ಟಿರ್ತಾರೆ. ಆದ್ರೆ ಹೈಕೋರ್ಟ್ಗೆ ತೆರಳಿ ಅವರು ಒಂದು ಜಾಮೀನಿಗೆ ನಿರೀಕ್ಷಣಾ ಜಾಮೀನನ್ನು ಕೂಡ ಪಡೆದುಕೊಂಡಿರ್ತಾರೆ. ಆದ್ರೆ ಈಗ ಪೊಲೀಸರು ಇದೀಗ ಅಮ್ಮ ಮಗ ಇಬ್ಬರನ್ನು ಕೂಡ 3 ತಿಂಗಳ ಬಳಿಕ ಕೇರಳದ ವಯನಾಡಿನಲ್ಲಿ ಬಂಧಿಸಿ ವಿಚಾರಣೆಯನ್ನ ಮಾಡೋದಕ್ಕೆ ಕೂಡ ಕರೆದುಕೊಂಡು ಬಂದಿರುವಂತಹದ್ದು. ಮಗಳ ಮದುವೆಗೆ ಅಂತ ಹೇಳಿ ಲಕ್ಷಾಂತರ ರೂಪಾಯಿ ಖರ್ಚನ್ನ ಮಾಡಿ ಕೂಡ ಈ ಒಂದು ಪ್ಯಾಲೇಸ್ ಗ್ರೌಂಡ್ ನಲ್ಲಿ ಕೂಡ ಚೌಟ್ರಿಯನ್ನು ಕೂಡ ಬುಕ್ ಮಾಡಿರ್ತಾರೆ. ಆದ್ರೆ ಈತ ತಾನೊಬ್ಬ ಪದವೀಧರ PhD ಅನ್ನು ಮಾಡಿದ್ದೀನಿ, ಬಿಸ್ನೆಸ್ ಮ್ಯಾನ್ ಅಂತ ಹೇಳಿ ಕೂಡ ಹೇಳ್ತಾನೆ. ಇನ್ನ ಈ ಹೆಣ್ಣಿನ ಕಡೆಯವರು ಮನೆಗೆ ಬಂದಂತ ಸಂದರ್ಭದಲ್ಲಿ ಬಾಡಿಗೆ ಬಂಗ್ಲೆಯನ್ನು ಕೂಡ ಈತ ಬುಕ್ ಮಾಡಿರ್ತಾನೆ. ಇದೇ ತಮ್ಮ ಮನೆ ಅಂತ ಹೇಳಿ ಕೂಡ ಹೇಳಿರ್ತಾನೆ. ಸಂಬಂಧಿಕರ ಬಳಿ ಕೂಡ ತನ್ನ ಬಗ್ಗೆ ಹೇಳುವಂತೆ ಕೂಡ ಬಿಲ್ಡಪ್ ಅನ್ನು ಕೊಟ್ಟಿರ್ತಾನೆ. ಆದ್ರೆ ಇದನ್ನೆಲ್ಲ ನಂಬಿದಂತಹ ಇವರು ಕೂಡ ಮದುವೆಗೆ ಬುಕ್ ಮಾಡಿರ್ತಾರೆ. ಆದ್ರೆ ಕೊನೆ ಗಳಿಗೆಯಲ್ಲಿ ಸ್ನೇಹಿತ ಕೊಟ್ಟಂತ ಒಂದು ಸಣ್ಣ ಕ್ಲೂನಿಂದಾಗಿ ಒಂದು ಈತ ಮಾಡಿರುವಂತಹ ಒಂದು ಕೃತ್ಯ ಕೂಡ ಸದ್ಯ ಬೆಳಕಿಗೆ ಬಂದಿರುವಂತದ್ದು. ಈಗ ಪೊಲೀಸರು ಕೂಡ ಬಂಧಿಸಿ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಈತನಿಂದ ಅನ್ಯಾಯಕ್ಕೊಳಗಾಗಿರುವಂತಹ ಸಂತ್ರಸ್ತ ಮಹಿಳೆಯರು ಯಾರಾದ್ರೂ ದೂರನ್ನ ಕೊಡ್ತಾರಾ ಅಥವಾ ಹೀಗೆ ಮರ್ಯಾದೆ ಹೋಗುತ್ತೆ ಅನ್ನುವಂತ ಕಾರಣಕ್ಕೆ ಸುಮ್ಮನಾಗ್ತಾರ ಅನ್ನೋದನ್ನು ಕೂಡ ನೋಡ್ಬೇಕಾಗಿರುವಂತಹದ್ದು. ಸಂಪತ್, ಥ್ಯಾಂಕ್ ಯು ವೆಂಕಟೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.